ಜೀವನದಲ್ಲಿ ಒಂದ್ಸತಿನಾದ್ರೂ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ಮಾಡಲೇಬೇಕಂತ ಹೇಳ್ತಾರೆ. ಭಾರತವು 12 ಜ್ಯೋತಿರ್ಲಿಂಗಗಳ ತವರೂರಾಗಿದೆ. ಅದರಲ್ಲಿ 11 ಜ್ಯೋತಿರ್ಲಿಂಗಗಳು ಪೂರ್ವಕ್ಕೆ ಮುಖ ಮಾಡಿದೆ. ಆದ್ರೆ ದಕ್ಷಿಣಕ್ಕೆ ಮುಖ ಮಾಡಿರುವ ಏಕೈಕ ಜ್ಯೋತಿರ್ಲಿಂಗ ಯಾವ್ದು ಗೊತ್ತಾ? ಅದೇ ಮಧ್ಯಪ್ರದೇಶದ ಉಜ್ಜೈನಲ್ಲಿರುವ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ. ಹಿಂದೂ ಧರ್ಮದಲ್ಲಿ ದಕ್ಷಿಣ ದಿಕ್ಕು ಮೃತ್ಯುವನ್ನು ಪ್ರತಿನಿಧಿಸುತ್ತದೆ. ಅದಕ್ಕಾಗಿ ಮಹಾಕಾಳ ಪ್ರಭುವನ್ನು ಕಾಲ ಮತ್ತು ಮೃತ್ಯುವಿನ ಅಧಿಪತಿಯಾಗಿ ಆರಾಧಿಸುತ್ತಾರೆ. ಆದ್ರೆ ಈ ದೇವಸ್ಥಾನವು ನಿಜವಾಗ್ಲೂ ವಿಶಿಷ್ಟವಾಗಿರುವುದು ಇದೊಂದೇ ಕಾರಣಕ್ಕಲ್ಲ. ಮಹಾಕಾಳೇಶ್ವರ ದೇವಸ್ಥಾನವು 3 ಪವಿತ್ರ ಹಂತಗಳನ್ನು ಹೊಂದಿದೆ. ಮೊದಲು ನೆಲ ಮಹಡಿಯಲ್ಲಿ ಮಹಾಕಾಳೇಶ್ವರನ ದರ್ಶನ ಪಡಿತೀರಾ. 2ನೇ ಹಂತದಲ್ಲಿ ಓಂಕಾರೇಶ್ವರ ಮತ್ತು 3ನೇ ಹಂತದಲ್ಲಿ ನಾಗಚಂದ್ರೇಶ್ವರ ದೇವರಿದ್ದಾರೆ. ಈ ನಾಗಚಂದ್ರೇಶ್ವರನ ಬಾಗಿಲು ವರ್ಷಕ್ಕೆ 1 ಸತಿ, ಅದು ನಾಗಪಂಚಮಿಯ ದಿನ ಮಾತ್ರ ದರ್ಶನಕ್ಕೆ ತೆರೆಯುತ್ತದೆ. ಉಜ್ಜೈನ್ ಇಷ್ಟಕ್ಕೆ ಮುಗ್ದಿಲ್ಲ. ಮಹಾಕಾಳೇಶ್ವರ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲೇ ನೀವು 2 ಶಕ್ತಿ ಪೀಠಗಳನ್ನ ನೋಡಬಹುದು. ಒಂದು ಶ್ರೀ ಹರಿಸಿದ್ಧಿ ಮಠ ಮಂದಿರ ಮತ್ತು ಮಹಾಕಾಳಿ ಶಕ್ತಿ ಪೀಠಗಳನ್ನ ನೀವು ದರ್ಶನ ಪಡೆಯಬಹುದು. ಇದೇ ಕಾರಣಕ್ಕೆ ಉಜ್ಜೈನ್ ಭಾರತದ ಅತ್ಯಂತ ಆಧ್ಯಾತ್ಮಿಕ ಮತ್ತು ಶಕ್ತಿಶಾಲಿ ಪುಣ್ಯಕ್ಷೇತ್ರಗಳಲ್ಲಿ ಒಂದಾಗಿದೆ. ನಿಮ್ಗೂ ಈ ಪುಣ್ಯಕ್ಷೇತ್ರನ ನೋಡ್ಬೇಕು ಅಂತಿದ್ರೆ ಉಜ್ಜೈನ್ ಅಂತ ಕಮೆಂಟ್ ಮಾಡಿ.